ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಇವತ್ತು ಸ್ವಲ್ಪ ಮನೆ ಹತ್ರ ಹೋಗ್ಬೇಕಿದೆ. ತುಂಬ ಜನ ಕೇಳ್ತಾ ಇದ್ದೀರಾ, ರಮ್ಯಾ ಮನೆ ಬಗ್ಗೆ ನಮಗೆ ಅಪ್ಡೇಟ್ ಕೊಡಿ, ಏನು ಕೊಟ್ಟಿಲ್ಲ ಅಂತ. ಸೊ ಇವತ್ತು ಈ ವ್ಲಾಗಲ್ಲಿ ನಾನು ಅದು ಕೂಡ ಕೊಡ್ತೀನಿ. ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಣ ಅಂತಿದೆ. ಚಂದುಗೂ ಜಿಯನ್ಗೆ ಪೂರಿ ಅಂದರೆ ತುಂಬ ಫೇವ್ರೇಟು. ಸೊ ಪೂರಿ ಮಾಡಬೇಕು, ಅದಕ್ಕೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಫ್ರೆಂಡ್ಸ್, ಏನಂದರೆ ನೀವೊಬ್ಬರು ಹೀರೋ ಬಗ್ಗೆ ಕೇಳಿದ್ದೀರಾ. ಸೊ ಆ ಹೀರೋ ಬ್ಯಾಡ್ ಗಾಯ್ಸ್ ಜೊತೆ ಫೈಟ್ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಆ ಹೀರೋ ಇದ್ದರೆ ಬ್ಯಾಡ್ ಗಾಯ್ಸ್ ಜೊತೆ ಫೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾರದು ಹೀರೋ ಅಂತ ಕೇಳ್ತಿದ್ದೀರಾ? ನೀವೇ ನೋಡಿ. ಎತ್ತಾಕಂಬಾರ್ಲ ಏನು ಮನೆ ಒಳಗೆ ವಿಲ್ಲನ್ ನುಗ್ದ ಅಂತ ಕಕ್ಕ ಬಿಕಿನ ನೋಡಿದ ತಕ್ಷಣ ವಿಲ್ಲನ್ ಯಾರು ಹೀರೋ ಯಾರು ಅಂತ ಕಂಡಿಡ್ತೀರಾ? ಎಣ್ಣೆ ಮ್ಯಾಟರ್ನಲ್ಲಿ ಗೊತ್ತಾಗಕ್ಕಿಲ್ವಾ? ಎಣ್ಣೆಯಲ್ಲಿ ವಿಲ್ಲನ? ಹಾಗಾದ್ರೆ ಹೀರೋ ಎಣ್ಣೆ ಹೇಗಿರುತ್ತೆ? ಒಳ್ಳೆ ಗುಣ ಮಾತ್ರ ಇರಬೇಕು. ಗೋಲ್ಡ್ ವಿನ್ನರ್ ತರ. ಗೋಲ್ಡ್ ವಿನ್ನರ್ ಜಿಗುಟಿಲ್ಲದ ಕ್ಲಿಯರ್ ಅಂಡ್ ಲೈಟ್ ಎಣ್ಣೆ. ಇದು ADA ವಿಟಮಿನ್ ಯುಕ್ತ 0 ಕೊಲೆಸ್ಟ್ರಾಲ್ ಎಣ್ಣೆ. ಇನ್ಮೇಲ್ ನನ್ ಕಿಚನ್ ನಲ್ಲಿ ಯಾವಾಗ್ಲೂ ಓನ್ಲಿ ಹೀರೋ. ಎಲ್ಲರೂ ನೋಡಿದ್ರಲ್ವಾ ಹೀರೋನ. ಏನಂದರೆ ಈ ಹೀರೋ ಏನಿದ್ದಾರೆ, ಇವರು ಡಿಫ್ರೆಂಟ್ ಸೈಜಸ್ಗಳಲ್ಲೂ ಸಿಗ್ತಾರೆ, ಶೇಪಲ್ಲೂ ಸಿಗ್ತಾರೆ, ಮತ್ತು ಬೇರೆ ವೇಸಲ್ಲೂ ಕೂಡ ನಿಮಗೆ ಸಿಗ್ತಾರೆ. ಸೊ ಗೋಲ್ಡ್ ವಿನ್ನರ್ ನನ್ನ ಪ್ರಕಾರ ಎಲ್ಲರ ಮನೇಲೂ ಇರಬೇಕಾಗಿರೋಂಥ ಒಂದು ಹೀರೋ ಅಂತ ಹೇಳ್ತೀನಿ. ಈ ಹೀರೋಗೆ ತುಂಬ ಸೂಪರ್ ಪವರ್ಸ್ ಇದೆ ಅಂತಲೇ ಹೇಳ್ಬೋದು. ಏನಂದರೆ ಇದು ನಾನ್ ಸ್ಟಿಕ್ಕಿ, 0 ಕೊಲೆಸ್ಟ್ರಾಲ್ ಮತ್ತು ಕ್ಲಿಯರ್. ಹಾಗೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಕೂಡ ಇದೆ. ವಿಟಮಿನ್ A ಇದೆ, D ಇದೆ, E ಇದೆ. ಈ ಹೀರೋ ನಮ್ಮದು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ಈ ಟೈಮಲ್ಲಿ ಗೋಲ್ಡ್ ವಿನ್ನರ್ ಒಂದು ಹೀರೋ ಆಫ್ ದ ಕಿಚನ್. ಗೋಲ್ಡ್ ವಿನ್ನರ್ ಯೂಸ್ ಮಾಡಿ ಅಡುಗೆ ಮಾಡಿ ಮನೆಯವ್ರನ್ನೆಲ್ಲ ಹೆಲ್ದಿ ಆಗಿರೋ ಥರ ನೋಡ್ಕೊಳ್ಳುವಂಥ ವೈಫ್ಗಳು, ಅಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಹೀರೋನೇ. ಎಲ್ಲರ ಮನೆ ಕಿಚನಲ್ಲೂ ಗೋಲ್ಡ್ ವಿನ್ನರ್ ಅಂತ ಹೀರೋ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಅರ್ಜೆಂಟಲ್ಲಿ ಬ್ಯಾಗ್ಗಳನ್ನ ತಗೊಂಡು ಎಲ್ಲ ಹೇಗೋ ಜೋಡಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಜೋಡಿಸ್ತಾ ಇದ್ದೀನಿ. ಅಂದರೆ ಹೋಗ್ಬೇಕಾದ್ರೆ ತಗೊಳ್ಳೋದು, ಹೇಗೆ ಇಟ್ಬಿಡೋದು, ಮತ್ತೆ ಹೋಗ್ಬಿಡೋದು. ಅಜಿಯೋ ಇದು ಒಂದು ಶಾಪಿಂಗ್ ಬ್ಯಾಗು. ಎಷ್ಟು ಬೇಕಾದ್ರೂ ಶಾಪಿಂಗ್ ಮಾಡಿ ಇಡ್ಬೋದು ಅದರಲ್ಲಿ. ಆಗಿದೆ. ಸೊ ನೋಡಿ, ಸ್ವಲ್ಪ ಕಾಸ್ಟ್ಲಿ ಬ್ಯಾಗ್ಸ್ ಎಲ್ಲ ಇದರಲ್ಲೇ ಹಾಕಿರ್ತೀನಿ ನಾನು. ಯಾಕೆಂದರೆ ಅದು ಏನೂ ಡಸ್ಟ್ ಆಗಲ್ಲ, ಏನೂ ಹಾಳಾಗಲ್ಲ. ಮತ್ತು ಅದಕ್ಕಿನ್ನೇ ಏನಾದರೂ ಮಾಡಬೇಕು. ಕೆಲವೊಂದು ಎಷ್ಟೇ ಏನೇ ಮಾಡಿಟ್ರು ಹಾಳಾಗ್ಬಿಡತ್ತೆ. ಸೊ ಅದಕ್ಕೇನಾದರೂ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ನೋಡಿ, ಇವಾಗ ಪರವಾಗಿಲ್ಲ, ನೀಟಾಗಿದೆ. ಫಸ್ಟ್ ಹೇಗೋ ಆಗ್ಬಿಟ್ಟಿತ್ತು. ಚಂದು ಒಂದು ಹೊಸ ತೊಗೊಂಡಿದ್ದಾರೆ ಬ್ಯಾಗು. ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದಾರೆ ಚಂದು. ಅದೇ ಚಡ್ಡಿ ಎಲ್ಲೋಯ್ತು? ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡ್ಬೇಕು. ಲಂಚ್ ಎಲ್ಲ ಆದ್ಮೇಲೆ ಇವಾಗ ಹೊಸ ಮನೆ ಹತ್ರ ಹೋಗ್ತಾ ಇದೀವಿ. ಸೊ ತುಂಬಾ ಜನ ಕೇಳ್ತಿದ್ವಿ, ರಮ್ಯಾ ಎಲ್ಲಿವರೆಗೆ ಬಂತು ಕೆಲಸ, ತೋರ್ಸೇ ಇಲ್ಲ, ತುಂಬಾ ದಿನ ಆಯ್ತು ತೋರ್ಸಿ ಅಂತ. ಸೊ ಇವತ್ತು ಹೇಗೆ ಹೋಗ್ತಾ ಇದೀವಿ, ಹಾಗೆ ನಿಮ್ಗೆ ತೋರ್ಸೋಣ ಅಂತ. ಏನದು? ಎಲ್ಲಿಗೆ ಹೋಗ್ತಾ ಇದೀವಿ? ಹೊಸ ಮನೆ.
ಬಂದ್ವಿ ಮನೆ ಹತ್ರ. ಸೊ ಎಲ್ಲ ಆಗಿದೆ. ಇಂಟೀರಿಯರ್ ಡಿಸೈನ್ ಅವ್ರಿಗೆ ಮಾರ್ಕ್ ಕೂಡ ಮಾಡಿದ್ದಾರೆ. ಸೊ ನಾವೇನೇನು ಡಿಸೈನ್ಸ್ ಎಲ್ಲ ಹೇಳಿದ್ದೀವಿ ಅದೆಲ್ಲ ಮಾರ್ಕ್ ಮಾಡಿದ್ದಾರೆ. ಸೊ ಅದು ಇನ್ನು ಪ್ರೊಡಕ್ಷನ್ಗೆ ಹೋಗಬೇಕು. ಅಂದರೆ ಇನ್ನೂ ಸ್ವಲ್ಪ ಡಿಸೈನ್ ಫೈನಲೈಸು ಆ ಕಡೆ ಈ ಕಡೆ ಮಾಡ್ತಿದ್ದೀವಿ ನಾವು. ಅದು ಏನೇನು ಚೇಂಜಸ್ ಬೇಕೋ ಅದೆಲ್ಲ ಫೈನಲ್ ಅದು ಅವರು ರೆಡಿ ಮಾಡೋದಕ್ಕೆ ಪ್ರೊಡಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಫೈನಲ್ ಮಾಡಬೇಕು ಅದೆಲ್ಲ. ಸೊ ಅದೆಲ್ಲ ಮಾಡ್ತಾ ಇದ್ದೀವಿ. ಇದೊಂದು ಅಪ್ಡೇಟು ಮನೆ ಬಗ್ಗೆ. ಬೇರೆ ಎಲ್ಲ ಒಡ್ಸೋದು ಮತ್ತು ಕನ್ಸ್ಟ್ರಕ್ಟ್ ಮಾಡೋದು ಅದೆಲ್ಲ ಆಗಿದೆ. ಅಲ್ಲಿ ವಿಂಡೋ ಎಲ್ಲ ಹಾಕ್ಬೇಕಿನ್ನ, ಮತ್ತು ಅಲ್ಲಿ ಡೋರ್ ವಿಂಡೋ ಎರಡೂ ಹಾಕಬೇಕು. ಪಕ್ಕದ್ದು ಇನ್ನೊಂದು ಕೆಲಸ ಮಾಡ್ತಿದ್ದಾರೆ, ಅದು ಸೌಂಡ್ ಬರ್ತಿದೆ. ಎಲ್ಲ ಮಾರ್ಕ್ ಆಗಿದೆ. ಜಿ ಏನಿದು? ಇಲ್ಲಿ ನೋಡಿ, ಇವ್ರಿಗಂತೂ ಸಣ್ಣ ಸಣ್ಣದು, ಚಂದುಗಂತೂ ಸಣ್ಣ ಸಣ್ಣದು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅವ್ರಿಗೆ. ಅದ್ರ ಬಗ್ಗೆ ಸಖತ್ ಕೇರ್ ಮಾಡ್ತಾರೆ ಅವರು, ಸಣ್ಣ ಸಣ್ಣದ್ರ ಬಗ್ಗೆನೂ. ಅವನ ರೂಮ್ ಚೆಕ್ ಮಾಡ್ಕೊತಿದ್ದಾನೆ, ಎಲ್ಲ ಕರೆಕ್ಟಾಗಿದೆಯಾ, ಬಾತ್ರೂಮ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸರ್ ನಿಮ್ಮ ರೂಮ್ ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಸೊ ಏನಂದರೆ ಸ್ವಲ್ಪ ಲೇಟ್ ಆಗ್ತಿದೆ ಕೆಲಸ. ಯಾಕಂದರೆ ನಾನು ಚಂದು ಇಬ್ಬರೂ ಪ್ರತಿಯೊಂದು ಡಿಸೈನ್ ಇಬ್ಬರೇ ಕುತ್ಕೊಂಡು ಸರ್ಚ್ ಮಾಡಿ ಇದು ಈ ಥರನೇ ಬೇಕು, ಈ ಥರನೇ ಬೇಕು ಅಂತ ಇಂಟೀರಿಯರ್ ಡಿಸೈನರ್ ಹತ್ರ. ಸೊ ಅದನ್ನೆಲ್ಲ ಶೇರ್ ಮಾಡಿ ಮಾತಾಡ್ಕೊಂಡು ಮಾಡ್ತಿರೋದಕ್ಕೆ ತುಂಬ ಲೇಟ್ ಆಗ್ತಿದೆ. ಸೊ ಡಿಸೈನ್ ಇನ್ನೊಂದು 1 ವೀಕಲ್ಲಿ ಆಲ್ಮೋಸ್ಟ್ ಫೈನಲೈಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಪ್ರೊಡಕ್ಷನ್ಗೆ ಎಲ್ಲ ಕಳ್ಸೋದಕ್ಕೆ ರೆಡಿ ಮಾಡಿದ್ದಾರೆ. ನಾವೇನೇನು ಫೈನಲೈಸ್ ಮಾಡಿದ್ದೀವಿ ಅದೆಲ್ಲ. ಅದು ಬಿಟ್ಟು ಕೆಲವೊಂದು ಡಿಸೈನ್ ಚಂದು ನಾನಿಬ್ರು ಇದು ಬೇಕಾ, ಇದು ಬೇಡವಾ, ಇದು ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಆಗ್ತಿದೆ, ಏಕೋ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ ಇಂಟೀರಿಯರ್ ಡಿಸೈನಿಂಗ್ಗೆ ತುಂಬ ಖರ್ಚಾಗ್ತಿದೆ. ಸೊ ಅದರಲ್ಲೂ ಕಿಚನ್ಗೆ 8 ಲಕ್ಷಕ್ಕಿಂತ ಮೇಲಾಗ್ತಿದೆ. ಸೊ ಅದೊಂದು ಸ್ವಲ್ಪ ಯಾರ್ಯಾರು ಮನೆ ಇಂಟೀರಿಯರ್ ಮಾಡಿಸಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೂ ಕಡಿಮೆ ಮಾಡಿಸ್ಬೋದು, ಬಟ್ ನಾವು ಸ್ವಲ್ಪ ಎಲ್ಲ ಚೆನ್ನಾಗಿರಲಿ ಅಂತ ಮಾಡಿಸ್ತಿದ್ವಿ. ಒಂದ್ಸರಿ ಮಾಡಿಸ್ಕೊಳ್ಳೋದಲ್ವ, ಎಲ್ಲ ನೀಟಾಗಿ ಮಾಡಿಸ್ಕೊಳ್ಳೋಣ ಅಂತ. ಸೊ ಅದೊಂದು ಹೇಳ್ತಾ ಇದ್ದೀನಿ. ತುಂಬ ಸರಿ ನಾನು ಕೇಳಿದ್ದೀನಿ, ಬೇರೆಯವರು ಹೇಳ್ತಾರೆ ಕಿಚನ್ಗೆ ಜಾಸ್ತಿ ಆಗೋದು ಇಂಟೀರಿಯರ್ ಅಂತ. ಸೊ ಅದೊಂದು, ಅದು ಬಿಟ್ಟರೆ ಬೇರೆ ಬೇರೆ ಇನ್ನೂ ಏನೇನೋ ಆಗ್ತಾ ಇದೆ. ಅದೆಲ್ಲ ನಿಮ್ಗೆ ಆಮೇಲೆ ಒಂದು ತೋರಿಸಿದಾಗ ಐಡಿಯಾ ಬರುತ್ತೆ. ಸೊ ಇಷ್ಟ ಆಗ್ತಿದೆ. ಅವರು ಕೆಲಸ ಸ್ಟಾರ್ಟ್ ಮಾಡಿದಾಗ, ಅವರು ಇಂಟೀರಿಯರ್ಸ್ದು ಕೆಲಸ ಸ್ಟಾರ್ಟ್ ಮಾಡಿದಾಗಲೂ ನಾನು ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಸಿವಿಲ್ ವರ್ಕು ನಾವೇನೇನು ಚೇಂಜಸ್ ಮಾಡಿಸಿದ್ವಿ ಅದೆಲ್ಲ ಆಗಿದೆ. ಇದು ನಮ್ಮನೆ ಅಪ್ಡೇಟು. ತುಂಬ ಜನ ಕೇಳ್ತಾ ಇದ್ರಿ. ನಮ್ಮ ಬೇಬಿ ಕರ್ಕೊಂಡು ಬಂದ್ಬಿಟ್ಟು ಹಿಡಿಯೋಕ್ಕೆ ಆಗಲ್ಲಪ್ಪ, ಎಷ್ಟು ಓಡ್ತಾನೆ, ಅಲ್ಲೆಲ್ಲ ಡಸ್ಟಲ್ಲೆಲ್ಲ ಎಷ್ಟು ಇದು ಮಾಡ್ತಾನೆ ಅಂದರೆ. ಮತ್ತೆ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡಿದ್ದಾಯ್ತು ಅವನ್ನ. ಮತ್ತೆ ನಿದ್ರೆನೆ ಮಾಡಿಲ್ಲ ಇವತ್ತು. ಆಲೆ ಟೈಮ್ ಎಷ್ಟು ಆಗ್ತಾ ಬಂತು, 5 ಮೇಲ್ ಆಗ್ತಾ ಬಂತು, ಇನ್ನ ನಿದ್ರೆ ಮಾಡಿಲ್ಲ. ಇದು ನಮ್ಮನೆ ಮುತ್ಕಪ್ಪ, ಇದು ಬೇಬಿ ಅಲ್ಲ ಇದು. ಹಾಯ್ ಫ್ರೆಂಡ್ಸ್ ಮಾಡ್ಬಿಡ್ತಿದ್ದಾನೆ ಆನ್ ಮಾಡಿದ ತಕ್ಷಣ. ಸೊ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಟೀ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲೇ ಚಾಯೋಸ್ ಇದೆ, ಅಲ್ಲಿ ಪಾರ್ಕಿಂಗ್ ಸಿಕ್ಕಿದ್ರೆ ನೋಡ್ಬೇಕು. ಯಾಕಂದ್ರೆ ಇವತ್ತು ವೀಕೆಂಡ್ ಅಲ್ವಾ, ಪಾರ್ಕಿಂಗ್ ಸ್ವಲ್ಪ ಕಷ್ಟ ಇರುತ್ತೆ. ಏನದು ಕೈ? ಏನು? ಅವನು ಹಲ್ಕ್ ಅಂತೆ. ಸ್ಪೈಡರ್ ಮ್ಯಾನು, ಕ್ಯಾಪ್ಟನ್ ಅಮೆರಿಕಾ, ಸೊ ಅವೆಂಜರ್ಸ್ ಅಲ್ಲಿ ಏನೇನು ಬರುತ್ತೆ ಮಾರ್ವೆಲ್ದು ಎಲ್ಲ ಅವನೇ. ಮಾರ್ವೆಲ್ ಎಲ್ಲ ಅವನೇ. ಸ್ಪೈಡರ್ ಮ್ಯಾನು ಅವನೇ, ಇವಾಗ ಕ್ಯಾಪ್ಟನ್ ಅಮೆರಿಕಾನು ಅವನೇ. ಹಲ್ಕ್ ಎಲ್ಲ ನೀನು ಬಿಡಪ್ಪ. ಬ್ಲ್ಯಾಕ್ ಪ್ಯಾಂಥರ್ ಅವನೇ. ಥೋರ್. ಆಮೇಲೆ ಇನ್ಯಾರು? ಇದ್ಯಾವ್ದು ಇದು? ಬಿಗ್ ಬಾಸ್. ಬಿಗ್ ಬಾಸ್ ಅಂತ ಇವಾಗ.
ಫ್ರೆಂಡ್ಸ್, ಮಳೆ ಬರ್ತಿತ್ತು, ಟೀ ಕುಡ್ಕೊಂಡು ಬಂದ್ವಿ. ನಮ್ಮ ಫೇವ್ರೇಟ್ ಅಡ್ಡ ಇಂದಿರಾನಗರಲ್ಲಿ, ಅದು ಚಾಯೋಸು. ಅದೆಲ್ಲ ಮಿಸ್ ಮಾಡ್ಕೊತಿದ್ದೆ ಅಲ್ಲಿಗೆ ಹೋದಾಗ ಇವಾಗ. ಸೊ ಮತ್ತೆ ಅಂದರೆ ಇಂದಿರಾನಗರ ಅಲ್ಲ, ಇಂದಿರಾನಗರ್ಗೆ ಹತ್ರ 1 ಕಿಲೋಮೀಟರ್ ಅಷ್ಟೇ ನಾವು ಮನೆ ತೊಗೊತಾ ಇರೋದು. ಸೊ ಇಂದಿರಾನಗರ್ಗೆ ಅವಾಗವಾಗ ಬರ್ಬೋದು, ಅದೊಂದು ಖುಷಿ ಇದೆ. ಜಿಯನ್ ಮಲ್ಕೊಂಡ್ಬಿಟ್ಟಿದೆ ನೋಡಿ. ಅಂದರೆ ನಾನಿವತ್ತು ಇಲ್ಲಿ ಕೊರಿಯರ್ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ಹಂಗೆ ಹೋಗ್ತಾ ಇದ್ವಿ. ನಾನು ತುಂಬ ದಿನದಿಂದ ಕೊರಿಯರೇ ಮಾಡೋಕ್ಕಾಗಿರಲಿಲ್ಲ. ನಿಮ್ಮದು ಯಾರ್ಯಾರ್ದು ಗಿವ್ ಅವೇ ವಿನ್ನರ್ಸ್ ಇದ್ದೀರಾ ಅವ್ರದ್ದು ಇವತ್ತು ಹೋಗಿ ಮಾಡಬೇಕು ಅಂತ ಅನ್ಕೋತಿದ್ದೆ. ಮತ್ತೇನಾದ್ರು ಕೆಲಸ ಬರೋದು, ಜಿಯನ್ ಕೆಲಸ, ಅದು ಇದು. ಸೊ ಮನೆ ಕೆಲಸ ಇದೇ ಆಗ್ತಿತ್ತು. 1-2-3 ಜನ ಕಮೆಂಟ್ಸ್ ಮಾಡಿ ಕೇಳಿದ್ರಿ, ರಮ್ಯಾ ನಮ್ಗಿನ್ನ ಗಿವ್ ಅವೇ ಗಿಫ್ಟ್ ಬಂದಿಲ್ಲ ಅಂತ. ಸೊ ನಾವಿವಾಗ ಪೋಸ್ಟ್ ಮಾಡ್ತಿದ್ದೀನಿ ಎಲ್ರದ್ದು, ಯಾರ್ಯಾರು ವಿನ್ನರ್ಸ್ ಆಗಿದ್ದೀರಾ, ನಂಗೆ ಯಾರ್ಯಾರು ಇದು ಕಳಿಸಿದ್ದೀರಾ ಅವ್ರೆಲ್ಲಾರ್ದು ಪೋಸ್ಟ್ ಮಾಡ್ತಿದ್ದೀನಿ. ಸೊ ಬರುತ್ತೆ ನಿಮಗೆ. ನೀವು ನಂಬರು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ಖಂಡಿತ ಬರುತ್ತೆ. ಸೊ ಎಲ್ರದ್ದು ನೀವು ಏನೇನು ಕೊಟ್ಟಿದ್ದೀರಾ, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕಿ ಚೆಂದ ಹೋಗಿದ್ದಾರೆ ಅಲ್ಲಿ ಮಾಡೋದಕ್ಕೆ. ಸೊ ಮಾಡಿಬಿಟ್ಟು ಬರ್ತಾರೆ. ಇವಾಗ ಇಲ್ಲಿಂದ ಮನೆಗೆ ಹೋಗಿ, ಸೊ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಬಿಟ್ಟು ಊಟ ನೋಡೋಣ. ಸೊ ಇವತ್ತು ವೀಕೆಂಡ್ ಬೇರೆ, ಎಲ್ಲಾದರೂ ಹೊರಗಡೆ ಹೋಗ್ತೀನಣ್ಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಮನೆಗೆ ಏನಾದರೂ ಪಾರ್ಸಲ್ ತರಿಸ್ಕೊಡೋಣ ಅಂತ. ಹೇಗಾಗುತ್ತೆ ಅಂತ ನೋಡಬೇಕು. ಫ್ರೆಂಡ್ಸ್, ವಾಪಸ್ ಬರಬೇಕಾದ್ರೆ ಚಂದು ಡೆಕತ್ಲಾನ್ಗೆ ಹೋಗೋಣ ಅಂದರು. ಸೊ ಅವ್ರು ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ತೊಗೊಬೇಕಿತ್ತು, ಇರಲಿಲ್ಲ ಅವ್ರ ಹತ್ರ. ಹಾಗೆ ಜಿಯೋಗಿನೇ ಅವಾಗ ತೊಗೊಂಡಿದ್ದು ಸ್ವಿಮ್ಮಿಂಗ್ದು, ಅವನದು ಇರಲಿಲ್ಲ, ತೊಗೊಂಡು ಬಂದ್ವಿ. ಸೊ ಇಲ್ಲಿ ಸತ್ವಮ್ ಅಂತ ಇದೆ, ಊಟಕ್ಕೆ ಅಲ್ಲಿಗೆ ಬಂದ್ವಿ. ಪ್ಯೂರ್ ಸಾತ್ವಿಕ್ ವೆಜ್ ರೆಸ್ಟೋರೆಂಟು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಸಿಂಪಲ್ ಚೀಸ್ ಸಿಗುತ್ತೆ, ನೋಡ್ಬೋದು ನೀವು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಜಿ, ಏನು ಬೇಕು ನಿನಗೆ? ಏನು ಬೇಕು ನಿನಗೆ? ಯಸ್, ಪನ್ನೀರ್. ಅವನು ಪನ್ನೀರ್ ಅಂದರೆ ಸಖತ್ ಇಷ್ಟ. ನಿಂಗೆ ಪನ್ನೀರ್? ಪನ್ನೀರ್ ಕೊಡ.